ಪ್ರವೇಶ ಮಾಡೋಣ. ಲೋಕಹಿತಚಿಂತಕರು, ಪರಮ ಪೂಜ್ಯರು, ಅದಕ್ಕಾಗಿ ಅವತರಿಸಿ ಬಂದ ನಿಜಗುಣ ಅಪಾವರ ಕೈವಲ್ಯ ಪದ್ಧತಿ ನಾಮಕ ಗ್ರಂಥದಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಅಧಿಕಾರಿಯ ಲಕ್ಷಣ 2ನೇ ಸೂತ್ರವನ್ನು ಇಂದ ಅಧಿಕರಣವಾಗಿಟ್ಟಿದ್ದಾರೆ. ಈ ಜ್ಞಾನ ಪ್ರತಿಪಾದನಾ ಸ್ಥಳವನ್ನು ಎಂಥವ್ರಿಗೆ ಹೇಳಬೇಕು ಅಂತ ಕೇಳಿದ್ರೆ, ಮಲವಿಕೇಪ ಜಾಕೆ ನಹಿ ಕಿಂತು ಏಕ ಅಜ್ಞಾನ ಹೈ ಚವಸಾಧನ ಸಹಿತ ನರಸೋ ಅಧಿಕೃತ ಮತಿಮಾನ್. ಮಲದೋಷ ಅಂದ್ರೆ ಅನಂತ ಜನ್ಮಗಳ ಪಾಪದೋಷ, ಸತ್ಸಂಗದಿಂದ ಕಳೆದುಕೊಂಡಿರಬೇಕು. ವಿಕ್ಷೇಪ ದೋಷ ಅಂದ್ರೆ ಚಿತ್ತ ಚಾಂಚಲ್ಯತೆ, ಮನಸ್ಸ. ಈಗ ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿರೋದು ಮನಸ್ಸ, ಈ ಶರೀರ ಇಲ್ಲಿ ಕುಂದರಿಸೈತಿ. ಮತ್ತು ನಿಮ್ಮ ಮನಸ್ಸು ಎತ್ತೆತ್ತ ಹೋಗ್ಯಾವ ಏನು ನಿಮಗೆ ಗೊತ್ತ. ನೀವೇನದಿರಲ್ಲವ ಎತ್ತೆತ್ತ ಹೋಗ್ಯಾವ ನಿಮ್ಮ ಮನಸ್ಸು. ಜಳಕ ಮಾಡಿ ಸೀರೆ ಹಿಂಡಿ ಹಾಕಿ ಬಂದೆ, ಅದು ಗಾಳಿಗೆ ಹಾರುತ್ತೆ ಏನಂತ ಒಬ್ಬರ ಮನಸ್ಸು ಅಲ್ಲಿ ಹೋಗಿರ್ಬೋದು ಅಲ್ಲ. ಆ ಮನಸ್ಸು ಏಕಾಗ್ರತೆ ಮಾಡುವುದು ವಿಕ್ಷೇಪ ದೋಷ. ಈ 2 ದೋಷ ಕಳೆದುಕೊಂಡಿರಬೇಕು. ಅಜ್ಞಾನ ಉಳಿದಿರಬೇಕು. ಸದ್ಗುರುವಿಗೆ ಶರಣಾಗತನಾಗಿರಬೇಕು. ಅಂಥವನಿಗೆ ಬೋಧಿಸು ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಡಿಂಡಿಮ ದಾರ್ಶನಿಕಕಾರ ನಿಜಗುಣರೇ ಜಡ್ಜ್ಮೆಂಟ್ ಮಾಡಿದ್ದಾರೆ. ಮತ್ತು ನಾವೇನು ಹೇಳುವುದಿದೆ ಅದರಲ್ಲಿ? ಪರಂತು ಅಷ್ಟು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಇಷ್ಟು ಚೆನ್ನಾಗಿ ಇಷ್ಟು ಹದ ಇದೆ. ಅದರಲ್ಲಿ ನಿಮಗೆ ಹೇಳ್ತೇನೆ, ಭಾಳ ಹದಬದ್ಧವಾಗಿ ನಿಜಗುಣರ ಶಾಸ್ತ್ರ ರಚನಾ ಮಾಡಿಕೊಂಡು ಬಂದಿದ್ದಾರೆ. 1ನೇ ಸೂತ್ರದಿಂದ 8ನೇ ಸೂತ್ರದವರೆಗೆ ಅನುಬಂಧ ಚತುಷ್ಟಯ ಹೇಳ್ಯಾರ. ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ. 9ನೇ ಸೂತ್ರದಿಂದ 33ನೇ ಸೂತ್ರದವರೆಗೆ ಸದಾದಿಲ, ಸದ್ರೂಪ, ಚಿದ್ರೂಪ, ಆನಂದರೂಪ, ನಿತ್ಯರೂಪ, ಪೂರ್ಣರೂಪ ಲಕ್ಷಣ ಹೇಳ್ಯಾರ. ಆಮೇಲೆ ಶ್ರವಣ, ಮನನ, ನಿಧಿಧ್ಯಾಸ ಹೇಳಿದ್ದಾರೆ. ಆಮೇಲೆ ಜ್ಞಾನ ಫಲ ಚತುಷ್ಟಯ ಹೇಳಿದ್ದಾರೆ. ಆಮೇಲೆ ಗುರುವಿನ ಉಪಕಾರವನ್ನು ಹೇಳಿದ್ದಾರೆ. ಆಮೇಲೆ ಕೃತಕೃತ್ಯ ವಿಷಯವನ್ನು ಹೇಳಿದ್ದಾರೆ. ಆಮೇಲೆ ಪ್ರಾರಬ್ಧ ವಾಸನೆಯೆಂದೇ ಜೀವನ್ ಮುಕ್ತರಿಗೆ ತೀವ್ರ ಮಧ್ಯ ಸುಪ್ತವಾಗಿ ಇರುತ್ತದೆ 4 ಪ್ರಕಾರ ಅಂತ ಹೇಳ್ಯಾರ. 59ನೇ ಸೂತ್ರದಲ್ಲಿ ಮಂಗಲವನ್ನು ಪಡ್ಯಾರ. ಇಂದಿನ ವಿಷಯ ಅನುಬಂಧ ಚತುಷ್ಟಯದಲ್ಲಿದೆ. ಹಿಂದೆ 1ನೇ ಸೂತ್ರದಲ್ಲಿ ವಕ್ತಾಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನ ಲಕ್ಷಣವನ್ನು ಹೇಳ್ತಾ, 6 ತೆರದ ಭಾವಕರಿಗನುಗುಣವಾಗಿ ತೋರುವ ಗುರುಕುಲದಿರುವನು ಪೇಲುವೆನು ಇಂತೊಲೆದೆಂದು ಹೇಳುತ್ತಾ, 2ನೇ ಸೂತ್ರ ಸುಮ್ಮನಾಗದು ವಿಧಿಯಳೊಂದದೆ ಮುಕ್ತಿ. ಇದು ನಿತ್ಯ ಇದ ನಿತ್ಯವೆಂಬುದು ನರಿಯದೆ, ಹೃದಯದ ಭೋಗೇಚ್ಛೆ ದೊರೆಯದೆ, ಒದವಿ ಸಮಾಧಿ ಸಾಧನವಾರು ನೆರೆಯದೆ, ಸದುಗತಿಯಾಶೆಯೊಳುರಿಯದೆ, ಗುರುಪಾದ ಸೇವೆಯ ನೊಲವಿಂದ ಮಾಡದೆ, ವರ ನಿಗಮವ ನೋಡಿ ಪಾಡದೆ, ಶರೀರ ಮುಂತಾದ ಉಪಾಧಿಗಳ ನೀಡಾಡದೆ, ಪರಮ ಜೀವರೊಂದುಗೂಡದೆ, ಸ್ವಪರವೆಂಬು ಭಯವಾಸನೆ ದೋರೆ ಮುಳಿಯದೆ, ಉಪಮೆಗೈದ ಶಂಭುಲಿಂಗವಾಗಿ ಉಳಿಯದೆ, ಸೂಪಥವಿದನೆಂದರಿದು ತಿಳಿಯದೆ, ಸುಮ್ಮನಾಗದು ವಿಧಿಯಲೊಂದದೆ ಮುಕ್ತಿ. ಇದು ಅಧಿಕಾರಿಯ ಲಕ್ಷಣ. ಅಧಿಕಾರಿ ಎಲ್ಲದಕ್ಕೂ ಅಧಿಕಾರಿ ಬೇಕು. ನೌಕರಿ ಮಾಡಕ್ಕೆ ಬೇಕು, ಒಕ್ಕಲ್ತನ ಮಾಡಕ್ಕೆ ಬೇಕು, ಇನ್ನು ಎಮ್ಮೆ ಕಾಯಕ್ಕೂ ಅಧಿಕಾರಿ ಬೇಕು. ಅನಾಧಿಕಾರಿ ಹೋದ್ರೆ ಎಮ್ಮೆ ಆಕಳ ಕಲ್ಕೊಂಡು ಬರ್ತಾನೆ ಅಡ್ವ್ಯಾಗವ. ನೀವು ಅದಿರಲ್ಲವ ಸುಮ್ಮನೆ ಕುಂತಿರಿ ಮುಕುರ್ಗತೆಗೆ ಜಯಘೋಷ ಮಾಡ್ದ. ರೊಟ್ಟಿ ಮಾಡಕ್ಕೆ ನೀವು ಅಧಿಕಾರಿ ಇರಬೇಕು. ನೀವು ನಾನು ಕೇಳ್ಬೋದು, ನನಗೆ ರೊಟ್ಟಿ ಮಾಡಕ್ಕೆ ಬರೋದಿಲ್ಲನೇ ಅಜ್ಜ ಅಂದ್ರೆ, ನಿಮಗೆಲ್ಲಿ ಬರ್ತತಿ? ಆ ಮುದಿಕ್ಯಾರಿಗೆ ಬರುತ್ತೆ ನೋಡಿ, ಇಲ್ಲಿ ಮುದಿಕ್ ಕುಂತತಿ. ರೊಟ್ಟಿ ಹೇಗೆ ಮಾಡ್ತಿದ್ರಿ ಹಿಂದೆ? ನಿನಗೆ ರೊಟ್ಟಿ ಮಾಡಕ್ಕೆ ಬರ್ತಂತ ನಾನು ಕೇಳ್ತೀರೇನ? ಹೇಳ್ತೇನೆ ನೋಡ್ರಿ. ಹಿಟ್ಟಿನ ನೀರು ತಳಮಲ ಹೊದಾಡಿಸಿ ಹಿಟ್ಟಿನಾಗ ಹಾಕಿ ಕೊಮ್ಮಣಿಗ್ಯಾಗ ಅದನ್ನು ಚರ 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 ನಾದಿದ್ರೆ ಈ ಬಟ್ನಾಗ ಹೆಸರು ಬರ್ಬೇಕಂತ. ಆ ರೊಟ್ಟಿ ತಿಂದ ಹೆಂಗಿರ್ತಾನ? ಸ್ಟ್ರಾಂಗ್ ಮೈಂಡ್ ಇನ್ ಎ ಸ್ಟ್ರಾಂಗ್ ಬಾಡಿ. ರೊಟ್ಟಿ ಮಾಡೋಕ್ಕೂ ಅಧಿಕಾರಿ ಬೇಕು, ಹಾಗೆ ಶಿಷ್ಯನಾಗಲು ಅಧಿಕಾರಿ ಬೇಕು. ಅಧಿಕಾರಿ ಲಕ್ಷಣ ಹೇಳ್ತಾರ, ಸಂಕ್ಷಿಪ್ತ ಹೇಳಿಬಿಡ್ತೇನೆ ನಾನು, ಪ್ರಯಾಣ ಅವಸರ ಐತೆ ನಂದು. ಸುಮ್ಮನಾಗದು ವಿಧಿಯಲೊಂದದೆ ಮುಕ್ತಿ. ಸುಮ್ಮನಾಗದು, ಪ್ರಯತ್ನ ಮಾಡಲಾರದೆ ಯಾವುದೂ ದೊರಕಲಾರದು. ಲೌಕಿಕದಲ್ಲಿ ಪ್ರಯತ್ನ ಮಾಡಿದರೆ ಒಮ್ಮೆ ಲಾಭವಾಗಬಹುದು, ಇನ್ನೊಮ್ಮೆ ಆಗಲಿಕ್ಕಿಲ್ಲ. ವೇದಾಂತದಲ್ಲಿ ಪ್ರಯತ್ನ ಮಾಡಿದರೆ ಕೆಳಗೆ ಹೇಳತಕ್ಕಂಥ ವಿಧಿ ಎಂದರೆ ಕ್ರಮಗಳನ್ನು ಹೇಳ್ತಾರೆ. ಅವುಗಳನ್ನು ಆಚರಿಸಿದ್ದೆ ಸತ್ಯವಾದರೆ ನೀನು ಸದ್ಯವನ್ನು ಮುಕ್ತನಿದ್ದಿ ಅಂತ ಹೇಳ್ತಾರೆ ನಿಜಗುಣಪ್ಪ ಅವರು. ಇಲ್ಲೇ ಸಾಧನಗಳನ್ನು ಎಷ್ಟು ಹೇಳ್ತಾರೆ ಅಂದ್ರೆ, ಸಾಧನಗಳನ್ನು 8 ಹೇಳ್ಯಾರ. ಬಹಿರಂಗ ಸಾಧನಗಳು 4, ಅಂತರಂಗ ಸಾಧನಗಳು 4.
ಒಂದನೇ ನುಡಿಯಲ್ಲಿ ಬಹಿರಂಗ ಸಾಧನಗಳನ್ನು ಹೇಳ್ತಾರ, ಎರಡನೇ ನುಡಿಯಲ್ಲಿ ಅಂತರಂಗ ಸಾಧನಗಳನ್ನು ಹೇಳ್ತಾರ, ಮೂರನೇ ನುಡಿಯಲ್ಲಿ ಸಂಶಯ ಭಾವನೆ, ಅಸಂಭಾವನೆ, ವಿಪರೀತ ಭಾವನತ್ರಯಗಳನ್ನು ತೆಗೆದು ಹಾಕ್ತಾರೆ. ಸ್ವಲ್ಪ ಸಂಕ್ಷಿಪ್ತ ನೋಡೋಣ. ಬಹಿರಂಗ ಸಾಧನಗಳಾವವು ಕನ್ನಡದಲ್ಲಿ ಬರೀತಾರ, ಕನ್ನಡದಲ್ಲಿ ಲಕ್ಷಣ ಕೊಡ್ತಾರೆ ನಿಜಗುಂಡ್ರು. ಇದು ನಿತ್ಯ ಇದ ನಿತ್ಯವೆಂಬುದನೆರಿಯದೆ, ಇದು ವಿವೇಕದ ಲಕ್ಷಣ. ಇದು ನಿತ್ಯ ಇದೆ, ಇದು ಅನಿತ್ಯ ಇದೆ. ನಿತ್ಯ ಇರುವುದು ಯಾವುದು? ನಮ್ಮೆಲ್ಲರ ಆತ್ಮ. ಅನಿತ್ಯ ಇರುವುದು ಯಾವುದು? ನಮ್ಮೆಲ್ಲರ ಶರೀರ. ಇದು ಒಂದಿನ ಹೋಗುತ್ತಾ. ಹೀಗೆ ವಿಚಾರ ಮಾಡುವುದಕ್ಕೆ ವಿವೇಕ ಅಂದರು. ಇದನ್ನೇ ನೀತಿಯೊಳಗೆ 14ನೇ ಪದದಲ್ಲಿ ಬರೆದಾರ, ಚೆನ್ನಾಗಿ ಬರೆದಾರ. ಎಸೆವ ಜಾಗರಣವಾವುದು ಪ್ರಶ್ನೆ, ಸದ್ವಿವೇಕ ಅಂದರು. ನಿಜವಾದ ಎತ್ತರ ಯಾವುದು ಅಂದ್ರೆ ಯಾವನು ಆತ್ಮಾನಾತ್ಮಗಳ ಬಗ್ಗೆ ವಿಚಾರ ಮಾಡ್ತಾನೋ ಅದು ನಿಜವಾದ ವಿವೇಕ. ಇದಕ್ಕೆ ವಿಚಾರ ಸಾಗರದಲ್ಲಿ ನಿಶ್ಚಲ ದಾಸರ ಲಕ್ಷಣ ಬರೆದರು. ಅವಿನಾಶಿ ಆತಮ ಅಚಲ ಜಗತಾತ ಈ ಪ್ರತಿಕೂಲ ಐಶೋಜ್ಞಾನ ವಿವೇಕ ಹೈ ಸಬ್ ಸಾಧನಕ್ಕೂ ಮೂಲ ಅಂತ ಹಿಂದಿಯೊಳಗೆ ಬರೆದರು. ಇದನ್ನೇ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದ ಸಾಂಖ್ಯಯೋಗದ 16ನೇ ಶ್ಲೋಕದಲ್ಲಿ ವಿವೇಕದ ಬಗ್ಗೆ ಬರೆದರು. ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದ್ರಷ್ಟೋಂತಸ್ತ್ವ ನಯೋಸ್ತತ್ವದರ್ಶಿವಿಹಿ. ಅರ್ಜುನ ಅಲಾಖತ್ತಿದ್ದ ಗುರುಗಳನ್ನು, ಭೀಷ್ಮರನ್ನು, ತನ್ನ ಬಂಧುಗಳನ್ನು ನೋಡಿ ಅಲಾಖತ್ತಿದ್ದ ಕೃಷ್ಣ ಭಗವಂತ ಹೇಳ್ತಾನ, ಅರ್ಜುನ ನಾನು ನಿನ್ನ 3 ಲೋಕ ಗಂಡ ಅಂತ ತಿಳ್ಕೊಂಡಿದ್ದೆ, ನೀ ಎಂತ ಹೇಳಿದೀಯಲ್ಲೋ. ಧೀರಸ್ತತ್ರನ ಮುಹ್ಯತೆ ಎತ್ತು ಗಾಂಧೀವ ಆಗು ಸೂರ ಅಂತ ಹೇಳಿದರು. ನೀವೆಲ್ಲರೂ ಅರ್ಜುನ್ರೇ, ಇಲ್ಲೆದರಲ್ಲ ಇವರು ಕೃಷ್ಣ ಪರಮಾತ್ಮ, ಗುರು ಕೃಷ್ಣ ಅಂತಪ್ಪ ಅಧಿಕಾರಿ ಅರ್ಜುನ ಎತ್ತು ಗಾಂಧೀವ ಅಂದ. ನೀ ಅಳುದು ಯಾವುದಕ್ಕೆ? ಇಲ್ಲಿ ನಿನ್ನ ಬಂಧುಗಳು, ನಿನ್ನ ಗುರುಗಳು ದ್ರೋಣರು ಗುರುನ ಹತ್ವ ಹಿ ಮಹಾನುಭಾವ ಶ್ರೇಯೋ ಭೋಕ್ತಂ ವೈಕ್ಷಮ್ಮಪಿ ಹಲೋಕೆ ಹತ್ವಾರ್ಥ ಕಾಮಾಸ್ತು ಗುರುನಿಹೈವ ಭುಂಜಿಯ ಭೋಗಾನ್ ರುದಿಗ್ರ ಪ್ರದಿಗ್ಧಾನ್. ನಾ ಗುರುಗಳನ್ನ ಹ್ಯಾಕ್ ಕೊಲೆ ಮಾಡಲಿ, ಭಿಕ್ಷಾ ಬೇಡು ಅಂತೀನಿ. ಈ ಹಸ್ತಿನಾವತಿಯ ಸಿಂಹಾಸನ ನಮ್ಮನ್ನ ಧರ್ಮಕ್ಕೆ ಬೇಡ, ನಮಗೂ ಬೇಡ ಅಂತಿದ್ದ. ಅವಾಗ ಹೇಳ್ತಾನೆ ಕೃಷ್ಣ ಪರಮಾತ್ಮ, ನೀ ಅಳುದು ದೇಹಕ್ಕೋ ಆತ್ಮಕ್ಕೋ? ಅವೆರಡರ ವಿವೇಕ ಮಾಡೋ. ಅಸದ್ವಸ್ತುವಿಗೆ ಅಸ್ತಿತ್ವವಿಲ್ಲ, ಸದ್ವಸ್ತುವಿಗೆ ನಾಶವಿಲ್ಲ. ಇದು ವಿವೇಕ. ವಿವೇಕ ದೃಢವಾದರೆ, ವಿವೇಕ ಭದ್ರವಾಗದಿದ್ದರೆ ಹೆಂಗಾಗತ್ತಂದ್ರೆ ಮಳಲು ಭೂಮಿಯಲ್ಲಿ ತೆಂಗಿನ ಮರವನ್ನು ನಾಟಿದಂತೆ ಆಗತ್ತೆ ನೋಡ್ರಿ. ಉಸುಗಿನಲ್ಲಿ ತೆಂಗಿನ ಗಿಡ ಹಚ್ಚಿರಿ ಬೆಳೀತೈತೇನ್ರಿ, ಒನಿಗೆ ಹೋಗುತ್ತೆ. ಎರಡನೆಯ ಸಾಧನ ಹೃದಯದ ಭೋಗೇಚ್ಛೆ ದೊರೆಯದೆ ಅಂದ್ರೆ ನಿಜಗುಣಪ್ಪ ಅವರು ವೈರಾಗ್ಯದ ಬಗ್ಗೆ ಹೇಳಿದರು. ವೈರಾಗ್ಯ ಅಂದ್ರೆ ಏನ್ರಿ? ವಿಷಯಾದಿಗಳಲ್ಲಿ ದೋಷ ದರುಶನ ಕಾಣುವುದೇ ವೈರಾಗ್ಯ. ಇದಕ್ಕೆ ನಿಶ್ಚಲ ದಾಸರು ಹೇಳಿದ್ರು ಲಕ್ಷಣನ, ಬ್ರಹ್ಮಲೋಕ ಲೌ ಭೋಗ ಜೋಚ ಹೈ ಸವಕೋ ತ್ಯಾಗ ವೇದ ಅರ್ಥ ಜ್ಞಾತ ಮುನಿ ಕಹತ ತಾಹಿ ವೈರಾಗ್ಯ ಅಂದ್ರು. ಈ ಲೋಕದಿಂದ ಹಿಡಿದು ಬ್ರಹ್ಮಲೋಕದವರೆಗಿರುವ ಪದವಿಗಳೆಲ್ಲ ತೃಣ ಸಮಾನ ಅಂದರು. ಬಸವಣ್ಣನವರು ವಚನದಲ್ಲಿ ಹೇಳಿದರು, ಬ್ರಹ್ಮ ಪದವಿಯನೊಲ್ಲೆ, ವಿಷ್ಣು ಪದವಿಯನೊಲ್ಲೆ, ರುದ್ರ ಪದವಿಯನೊಲ್ಲೆ, ನಿಮ್ಮ ಕೂಡಲ ಸಂಗನ ಶರಣರ ಪದವಿಯೊಂದಿದ್ದರೆ ಸಾಕು ಅಂತ ಅವರು ಹೇಳಿದರು ನೋಡ್ರಿ. ವೈರಾಗ್ಯ ವಿಷಯಗಳಲ್ಲಿ ದೋಷ ದರುಶನ, ಬಿಟ್ಟ ಮಲಮೂತ್ರಗಳನ್ನು ಮತ್ತೆ ಸ್ವೀಕಾರ ಮಾಡ್ತೀವಿ ನಾವೆಲ್ಲ. ಕಟ್ಕೊಂಡ್ಬಂದಿರೇನು ಯಾರ ಹುಡಿಯಾಗ? ಹಾಗೆ ವಿಷಯಗಳನ್ನು ಮಲಮೂತ್ರ ಸಮಾನ ಕಾನು, ಅದು ವೈರಾಗ್ಯದ ಸ್ಥಿತಿ ಅಂದರು. ಮುಂದೆ ಶಮಾಧಿ ಷಟ್ ಸಂಪತ್ತಿ 6 ಗುಣಗಳು ಭಿನ್ನ ಭಿನ್ನವಾಗಿದ್ದರು. ಚಠಿ ಭಿನ್ನ ಭಿನ್ನ ಯಹ ನಾಮ, ಅವು ಭಿನ್ನ ಭಿನ್ನವಾಗಿದ್ದರೂ ಸಹ ಅವುಗಳ ಸಾಧನ ಒಂದೇ ಇದೆ. ಶಮೆ ದಮೆ ಶ್ರದ್ಧೆ ಉಪರತಿ ಸಮಾಧಾನ ತಿತಿಕ್ಷೆ. ಶಮೆ ಅಂದ್ರೆ ಅಂತರಿಂದ್ರಿಯ ನಿಗ್ರಹ, ಒಳಗಿನ ಮನಸ್ಸು ನಿಗ್ರಹ ಮಾಡಬೇಕು. ಬುದ್ಧಿ ಚಿತ್ತ ಅಹಂಕಾರ ನಿಗ್ರಹ ಮಾಡಬೇಕು. ದಮೆ ಅಂದ್ರೆ ಬಾಹೇಂದ್ರಿಗಳ ನಿಗ್ರಹ ಮಾಡಬೇಕು. ಬಾಹೇಂದ್ರಿಗಳ ಕಣ್ಣು, ಮೂಗು, ಕಿವಿ, ಚರ್ಮ, ಕೈ, ಕಾಲು, ಮೂತ್ರದ್ವಾರ, ಗುದದ್ವಾರ, ಮಾತನಾಡುವ ಶಬ್ದ, ಈ 10 ಇಂದ್ರಿಯಗಳ ದಮನ ಮಾಡಬೇಕು. ಹೀಗೆ ಶಮಾಧಿ ಷಟ್ ಸಂಪತ್ತಿಯನ್ನು ಹೇಳುತ್ತಾ ಮುಮುಕ್ಷತ್ವ ಹೇಳ್ತಾರೆ. 4ನೇ ಸಾಧನ. ಇವೆಲ್ಲ ಬಹಿರಂಗ ಸಾಧನಗಳು. ಮುಮುಕ್ಷತ್ವ, ತೀವ್ರ ಮುಮುಕ್ಷತ್ವ ಅದು ಹೆಂಗಿರ್ಬೇಕಂದ್ರೆ ಒಂದೇ ದೃಷ್ಟಾಂತ ಹೇಳ್ಬಿಡ್ತೀನಿ, ಸಾಕಷ್ಟು ಅದಾವು. ಉರಿಯ ಮಡಲೊಳಗೆ ಸಿಕ್ಕಿರ್ಪ ಮಡದಿ ಮಕ್ಕಳನ್ನು ಬೆಟ್ಟೋಡಿ ಬರುವ ತೆರಣಂತೆ ವಿವೇಕ ಚಿಂತಾಮಣಿಯಲ್ಲಿ ನಿಜಗುಂಡ್ರು ಬರೆದಾರ. ಅದು ಹೆಂಗಿರ್ಬೇಕಂದ್ರೆ ಅಕಸ್ಮಾತ್ ಮನೆಗೆ ಉರಿ ಹಚ್ಚಿದ್ರೆ ಏನು ಮಾಡ್ತಾರಪ್ಪ ಪ್ರಭಾನ, ನಾ ಮಾಡ್ಕೊಂಡೇನಿಕ್ಕಿನಂತ ಹೆಂಡತಿ ಉಳ್ಸಕ್ಕೆ ಪ್ರಯತ್ನ ಮಾಡ್ತಾನೆ ನಾವ.
ಗಂಡ ಹೆಂಡ್ರು ಕೂಡಿ ಮಕ್ಕಳದವಲ್ಲ ಅವನು ಉಳಿಸ್ತಾನೇನು? ತಾ ಗಳಿಸಿದ ಬಂಗಾರ ಉಳಿಸ್ತಾನೇನು? ಇಲ್ಲ. ಯಪ್ಪೋ ನಾವು ಒಬ್ಬ ಉಳಿದ್ರೆ ಸಾಕು ಅಂತ ಅಡ್ಗೆ ಮನೆ ಹೊಸ್ತಲಿಯಿಂದ ಮತ್ತೇನು ಮಾಡ್ತಾನ ಅಂತ ಕೇಳಿದ್ರೆ ಭವ ಎನ್ನುವ ಮನೆಯಲ್ಲಿ ಅಜ್ಞಾನವೆಂಬ ಉರಿ ಹತ್ತಿದೆ. ಅಜ್ಞಾನವೆಂಬ ಉರಿಯನ್ನು ಆರಿಸಿಕೊಳ್ಳಲು ಸದ್ಗುರುನಾಥನಿಗೆ ಶರಣಾಗುವುದೇ ಮುಮುಕ್ಷತ್ವ. ಇವು ಬಹಿರಂಗ ಸಾಧನೆಗಳು ಅಂತ ಮಹಾತ್ಮರು ಕರ್ಕೊಂಡು ಬರ್ತಾರೆ. ಇನ್ನು ಅಂತರಂಗ ಸಾಧನೆಗಳ ಬಗ್ಗೆ ಬರೀತಾರ. ಎಷ್ಟು ಚೆನ್ನಾಗಿ ಬರೀತಾರ. ಗುರುಪಾದ ಸೇವೆಯ ನೊಲವಿಂದ ಮಾಡದೆ ಗುರುಗಳು ಬಳಿ ಹೋದ ಮೇಲೆ ಗುರು ಎದಕ್ಕೆ ಒಲಿತಾನ್ರಿ? ನಿಮಗೆಲ್ಲ ಗೊತ್ತಿದೆ. ಆ ಸ್ಥಿತಿಯಲ್ಲಿ ಬಸವಾನಂದಪ್ಪ ಅವರಿದ್ರು. ಬಸವಾನಂದಪ್ಪ ಅವರಿದ್ರು. ಎದಕ್ಕೆ ಒಲಿತಾನ ಗುರು? ಸೇವಾ ಕೊಲಿತಾನ. ತಿರುಗಿಡ್ರಿ ವಶ. ಆ ಸೇವಾ ಹೆಂಗೆ ಮಾಡಬೇಕು? ಆಪ್ತ, ಅಂಗ, ಸ್ಥಾನ, ಸದ್ಭಾವ. ನಿಮ್ಮ ಬೀಗರು ಬಿದ್ದರು ಬಂದಾಗ ಹೆಂಗೆ ಸೇವಾ ಮಾಡ್ತೀರಿ ನೀವು? ನಿಮ್ಮ ಹೆಣ್ಣು ಕೊಟ್ಟು ಮಾವು ಬಂದಾಗ ನಮ್ಮ ಮಾವು ಬಂದನ್ರಿ ಅಂತ ಅಡ್ಡಾಡ್ತೀರಿ. ಗುರು ಬಂದಾಗ ಅಷ್ಟು ಪ್ರೀತಿಯಿಂದ ಕಾನು. ಅಂಗಸೇವಾ. ನಿಮ್ಮ ಶರೀರದಲ್ಲಿ ಏನಾರ ಪೆಟ್ಟಾದ್ರೆ ಅವಯವಗಳಿಗೆ ಎಷ್ಟು ಕಾಳಜಿ ಮಾಡ್ತೀರಿ? ಗುರುಗಳ ಮೇಲೆ ಅಷ್ಟು ಕಾಳಜಿ ಮಾಡು. ಅಪ್ಪ ಶಾಸ್ತ್ರದಾಗದೀನಿ ಮಾತಾಡ್ತೀನಿ. ಅಷ್ಟು ಕಾಳಜಿ ಮಾಡು. ಸ್ಥಾನ ಸೇವಾ. ನಿಮ್ಮ ಮನೆಗೆ ಮಳೆಗಾಲದಲ್ಲಿ ಏನೋ ಮಾಳ್ಗಿ ಮೇಲೆ ತೂತು ಬಿತ್ತಂತ ಇಟ್ಕೊಳ್ಳೋಣ. ನೀರು ಬೀಳಕ್ಕೆ ಹತ್ತಿದ್ರೆ ಗುದ್ಲಿ ತೊಗೊಂಡು ಹೋಗಿ ಮತ್ತಟ್ಟು ಕಡುತ್ತೀರೇನು? ಅದನ್ನು ರಕ್ಷಣಾ ಮಾಡ್ತಿರಲಿಲ್ಲ, ಮೆತ್ತಿರಿಲ್ಲ. ಹಾಗೆ ಗುರುಗಳ ಮಠದ ಮೇಲೆ ನಿನ್ನ ಶ್ರದ್ಧಾ ಇರಲಿ, ನಿನ್ನ ಕಾಳಜಿ ಇರಲಿ. ಇನ್ನು ಸದ್ಭಾವ. ಅದು ಇವು ಮೂರು ಸಾಧಿಸಿದ್ರೆ ಅದು ಸರಳ ಬರುತ್ತೆ. ಹೀಗೆ ಬಹಿರಂಗ ಸಾಧನಗಳು ನಾಲ್ಕನ್ನು ಸಾಧಿಸಿ ಗುರುವಿನ ಒಲಮೆಯನ್ನು ಪಡೆದಾಗ ಸದ್ಗುರುನಾಥ ತತ್ವಮಸಿ ಪರಮ ಜೀವರೊಂದುಗೂಡದೆ ಅಂತ ಬರೆದಾರೆ ನೋಡಲ್ಲೇ. ಅಲ್ಲೇ ತತ್ವಮಸಿ ವಾಚ್ಯಾರ್ಥ ಲಕ್ಷಾರ್ಥ ಭಾಳ ಇರಲಿ. ಪರಂತು ಆ ತತ್ವಮಸಿಯನ್ನು ಬೋಧ ಮಾಡಿದ ಮೇಲೆ ಅಂತರಂಗ ಸಾಧನೆಗಳು ಶ್ರವಣ, ಮನನ, ನಿಧಿಧ್ಯಾಸನ, ತತ್ವಂಪದ ಶೋಧನ. ನಾವು ಎಲ್ಲಿವರೆಗೆ ಶ್ರವಣ ಮಾಡ್ಬೇಕ್ರಿ ಈ ಶಾಸ್ತ್ರ ಅಂತ ಕೇಳಿದ್ರೆ ನಿಶ್ಚಲದಾಸರು ಭಾಳ ಚಂದ ಲಕ್ಷಣ ಬರೀತಾರೆ. ಏಚವ ಸಾಧನ ಜ್ಞಾನಕ್ಕೆ ಶ್ರವಣಾದಿಕತ್ರಯ ತತ್ಪದ ತೊಂಪದ ಶೋಧಕ ಅಷ್ಟಮ ಬೇಲಿ ಅಂತರಂಗ ಯೆ ಆಟ ಹೈ ಯಜ್ಞಾದಿಕ ಬಹಿರಂಗ ಅಂತರಂಗದ ರೈತ ಜೈ ಬಹಿರಂಗ ನಕೋ ಸಂಗ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ. ವೇದಾಂತ ವಾಕ್ಯಗಳ ತಾತ್ಪರ್ಯದ ನಿಶ್ಚಯವಾಗುವವರೆಗೆ ಸದ್ಗುರುನಾಥನ ವಾಕ್ಯವನ್ನು ಶ್ರವಣ ಮಾಡು. ನಿಮ್ಮ ಆಡು ಭಾಷೆಯಲ್ಲಿ ಹೇಳಬೇಕಂದ್ರೆ ಈ ಶರೀರ ಶವವಾಗುವವರೆಗೆ ಶ್ರವಣ ಮಾಡು. ಇನ್ನು ಎಲ್ಲಿಯವರೆಗೆ ನಾವು ಶಾಸ್ತ್ರ ಮನನ ಮಾಡಿದ್ರೆ ಈಗೊಂದು 20 ವರ್ಷ ಕೇಳಿ ಬಿಡುನ ಅಂದ್ರೆ ಜೀವ ಶಿವರ ಭೇದ ಬಾಧಕ ಅಭೇದ ಸಾಧಕ ಅದ್ವಿತೀಯ ಬ್ರಹ್ಮನೇ ನಾನಿದ್ದೇನನ್ನುವವರೆಗೆ ನೀ ಮನನ ಮಾಡು. ಎಲ್ಲಿಯವರೆಗೆ ನಿಧಿಧ್ಯಾಸನ ಮಾಡೋಣ್ರಿ ಶಾಸ್ತ್ರ ಅಂತ ಕೇಳಿದ್ರೆ ಅನಾತ್ಮಾಕಾರವಾದ ಪ್ರಪಂಚ ಆತ್ಮಾಕಾರವಾಗುವವರೆಗೆ ನಿಧಿಧ್ಯಾಸನ ಮಾಡು. ನೀ ತತ್ವಂಪದ ಶೋಧನೆ ಇದ್ದಿ ಅಂತ ಹೇಳಿ ಇಲ್ಲೇ ಮೇಲಿನ 2 ನುಡಿಯಲ್ಲೇ ನಿಜಗುಣಪ್ಪ ಅವರು ಸಾಧನೆಗಳನ್ನು ಹೇಳಿ ಕೆಳಗಿನ ನುಡಿಯಲ್ಲಿ ಭಾವನತ್ರಯಗಳನ್ನು ತೆಗೆದು ಹಾಕ್ತಾರೆ. ಸ್ವಪರವೆಂಬುಭಯ ವಾಸನೆ ದೋರ್ಯ ಮುಳಿಯದೆ. ನೋಡ್ರಿ ಎಂಥ ಮಾತು. ಸಂಶಯ ಭಾವನೆ, ಅಸಂಭಾವನೆ, ವಿಪರೀತ ಭಾವನೆಗಳನ್ನು ತೆಗೆದು ಹಾಕ್ತಾರೆ. ಗುರುಗಳು ಹೇಳಿದ್ರು ನಾ ಹೆಂಗೆ ಪರಮಾತ್ಮ ಆಗ್ತೀನಿ, ಇವೆಲ್ಲ ಸಂಶಯ ಭಾವನಾದಿಗಳು ಬರ್ತಾವು. ಆ ಸಂಶಯ ಭಾವನಾದಿಗಳನ್ನು ತೆಗೆದು ಹಾಕ್ತಾರೆ. ದೇಹ ದೃಷ್ಟಾಸ್ಮಿ ದೃಷ್ಟೇ ಶಂಭೋ. ದೇಹ ದೃಷ್ಟಿಯಿಂದ ನಾನಿನ್ನ ಸೇವಕ, ಜೀವ ದೃಷ್ಟಿಯಿಂದ ನಾನಿನ್ನ ಅಂಶಿಕ, ಆತ್ಮದೃಷ್ಟಿಯಿಂದ ನಾನೇ ನೀನಿದ್ದೇನೆ ಅನ್ನತಕ್ಕಂಥ ಅಧಿಕಾರಿಯ ಲಕ್ಷಣವನ್ನು ಪೂಜ್ಯರವರು ಸುಂದರವಾಗಿ ಬರ್ಕೊಂಡು ಬಂದಾರ ಅಂತ ಹೇಳುತ್ತಾ ನಾವೇ ಸಮಿತಿಯವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾನು ದೂರ ಹೋಗ್ಬೇಕಾಗಿದೆ. ತಡ್ರಿ ಸರ್, ಬೆಳಗ್ಗೆ ತಾಲೂಕು ಡೌಳೇಶ್ವರ 6 ಗಂಟೆಗೆ ಹೋಗ್ಬೇಕು. ಭಾಳ